ಸ್ನೇಹಿತರೆ ನಮಸ್ಕಾರ. ಇದು ಬೀರವಳ್ಳಿ ಮತ್ತು ಕೇರ್ಪೇಟೆ ಮುಖ್ಯ ರಸ್ತೆ ಜನಗಣಮನ ದೇವಸ್ಥಾನದ ಮುಖಾಂತರ ಇದು ಪ್ರತಿದಿನ ಇದೇ ಥರ ಟ್ರಾಫಿಕ್ ಇರ್ತಿದೆ ರೈಲ್ವೆ ಗೇಟ್ ಹತ್ರ. ದಯವಿಟ್ಟು ಮೋದಿ ಸರ್ಕಾರ ಅಂತ ಏನಾದ್ರು ಇದ್ದರೆ ಮನ್ ಕಿ ಬಾತ್ ಅಂತ ಏನು ಕಾರ್ಯಕ್ರಮ ಮಾಡ್ತಾರೋ ಅದನ್ನು ಬಿಟ್ಟು ಕಾಮ್ ಕಿ ಬಾತ್ ಅನ್ನೋದು ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯ ಮೇಲ್ಸೇತುವೆ ಒಂದು ಮಾಡಿಕೊಟ್ರೆ ಸ್ಕೂಲ್ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ, ಶಿಕ್ಷಕರಿಗೆ, ದಿನನಿತ್ಯ ಕೂಲಿ ಕಾರ್ಮಿಕರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ದಯವಿಟ್ಟು ಕೇಂದ್ರ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ಈ ರೈಲ್ವೆ ಗೇಟನ್ನು ಮೇಲ್ದರ್ಜೆಗೆ ಮೇಲ್ಸೇತುವೆ ಮಾಡಿಕೊಟ್ರೆ ಇಲ್ಲಿ ಸಾವಿರಾರು ಜನಕ್ಕೆ ಅನುಕೂಲ ಆಗುತ್ತೆ. ಪ್ರತಿದಿನ ಸಾವಿರಾರು ಜನ ಓಡಾಡ್ತಾರೆ. ಗಾಡಿಗಳು ನೋಡಿ ಎಷ್ಟೊಂದು ಟ್ರಾಫಿಕ್ ಜಾಮ್ ಆಗಿದೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಾದರೂ ಇದ್ದರೆ ಗಮನ ಹರಿಸಿ ಮೋದಿ ಗಮನಕ್ಕೆ ತರಬೇಕು ಅಂತ ಮನವಿ ಮಾಡ್ಕೊತೀನಿ. ಇದೇ ರೀತಿಯ ನಮ್ಮ ರಾಜ್ಯದಿಂದ ಕುಮಾರಸ್ವಾಮಿಯವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ. ಅವರು ಸಹ ಈ ಕಡೆ ಗಮನ ಹರಿಸ್ಬೇಕು. ಸಾಲ್ಕಿ ಈ ತಾಲೂಕಲ್ಲಿ ಅವ್ರದ್ದೇ ಪಕ್ಷದ MLA ಇರೋದ್ರಿಂದ ಅವ್ರಿಗೂ ಹೆಸರಾಗುತ್ತೆ. ದಯವಿಟ್ಟು ಇದ್ರ ಕಡೆ ಗಮನ ಹರಿಸ್ಬೇಕು ಅಂತ ಮನವಿ ಮಾಡ್ಕೊತಾ ಇದ್ದೀನಿ. ಸಾರ್ವಜನಿಕರು ದಿನನಿತ್ಯ ಯಾತನೆ ಅನುಭವಿಸ್ತಾ ಇದ್ದಾರೆ. ದಯವಿಟ್ಟು ಸ್ನೇಹಿತರೆ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ತಲುಪುವವರೆಗೂ ಶೇರ್ ಮಾಡಿ. ದಯವಿಟ್ಟು ನಾನು ಅಷ್ಟೇ ನಿಮ್ಮ ಹತ್ರ ಮನವಿ ಮಾಡ್ತೀನಿ. ಇದೊಂದೇ ರೈಲ್ವೆ ಸೇತುವೆ ರೈಲ್ವೆ ಗೇಟ್ ಅಂತ ಹೇಳ್ತಾಯಿಲ್ಲ ನಾನು. ಪ್ರತಿ ರೈಲ್ವೆ ಗೇಟ್ಗಳಲ್ಲೂ ಇದೇ ಸಮಸ್ಯೆ ಇದೆ. ದಯವಿಟ್ಟು ಗಮನಿಸಬೇಕು ಅಂತ ಕೇಳ್ಕೊತೀನಿ.